ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಜೂನ್ ಮುಗಿದು ಜುಲೈ ಆರಂಭವಾದರೂ ರಾಜ್ಯದ ಬಹುತೇಕ ಕಡೆ ಮುಂಗಾರು ಕಳೆಗಟ್ಟಿಲ್ಲ. ಇದರಿಂದಾಗಿ ನದಿ, ಕೆರೆ, ಕಟ್ಟೆ ಒಣಗಿ ಬಡಲಾರಂಭಿಸಿದೆ. ನೀರಾವರಿ, ಕುಡಿದ ನೀರಿಗೆ ಆಸರೆಯಾಗಿರುವ ಜಲಾಶಯಗಳು ಬರಿದಾಗುತ್ತಿದೆ. ಕಳೆದ 3-4 ದಿನಗಳಿಂದ ವಿವಿಧೆಡೆ ಮಳೆ ಚುರುಕಾಗಿದ್ದರೂ ಕಾವೇರಿ, ಕೃಷ್ಣ ಸೇರಿ ಪ್ರಮುಖ ಜಲನಯನ ಪ್ರದೇಶಗಳ ಮೇಲೆ ಮಳೆರಾಯ ಕೃಪೆ ತೋರಿಲ್ಲ. ಕೆಲವು ಜಲಾಶಯಗಳಲ್ಲಿ ಸದ್ಯ ಸಮಸ್ಯೆ ಇಲ್ಲದಿದ್ದರೂ ಶೀಘ್ರ ಮಳೆ ಬಾರದಿದ್ದರೆ ಪರಿಸ್ಥಿತಿ ಗಂಭೀರವಾಗಲಿದೆ. ಒಟ್ಟಾರೆ ರಾಜ್ಯದ ಜಲಾಶಯಗಳ ಪರಿಸ್ಥಿತಿ ಕುರಿತು ವಿಜಯವಾಣಿ ನಡೆಸಿದ ರಿಯಾಲಿಟಿ ಚೆಕ್ನ ಸಂಕ್ಷಿಪ್ತ ವರದಿಗೆ ಮುಖಪುಟ ನೋಡಿ. ಪೊಲೀಸ್ ಇಲಾಖೆಯಲ್ಲಿ ಒಂದೇ ಪೊಲೀಸ್ ಠಾಣೆ ಹಾಗೂ ಒಂದೇ ಕಚೇರಿಯಲ್ಲಿ ಹಲವು ವರ್ಷಗಳಿಂದ ಠಿಕಾಣಿ ಹೂಡಿದ್ದ ಪೊಲೀಸ್ ಸಿಬ್ಬಂದಿ ಹಾಗೂ ಲಿಪಿಕಾಧಿಕಾರಿಗಳ ಎತ್ತಂಗಡಿಗೆ ಕೊನೆಗೂ ಕಾಲ ಕೂಡಿ ಬಂದಿದೆ. 5 ವರ್ಷಕ್ಕಿಂತ ಹೆಚ್ಚು ಕಾಲ ಒಂದೇ ಕಡೆ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರನ್ನ ಬೇರೆಡೆಗೆ ವರ್ಗಾವಣೆಗೊಳಿಸಲು ಪೊಲೀಸ್ ಇಲಾಖೆ ಕಟ್ಟಾಜ್ಞೆ ಮಾಡಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಜುಲೈ 6 ಮತ್ತು 7ರಂದು 2 ದಿನಗಳ ಉತ್ತರ ಕರ್ನಾಟಕ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಇದುವರೆಗೆ ಸರ್ಕಾರದ ಸ್ಥಿರತೆ ಹಾಗೂ ಆಡಳಿತದ ಮೇಲೆ ಹೆಚ್ಚಿನ ಗಮನ ಹರಿಸಿದ್ದ ಸಿಎಂ ಇದೀಗ ಜಿಲ್ಲಾವಾರು ಪ್ರವಾಸ ಆರಂಭಿಸುವ ಮೂಲಕ ಪ್ರತಿ ವಾರ ಒಂದು ಜಿಲ್ಲೆಗೆ ಭೇಟಿ ನೀಡುವ ಯೋಜನೆ ರೂಪಿಸಿಕೊಂಡಿದ್ದಾರೆ. ಈ ಸುದ್ದಿಗೆ ಮುಖಪುಟ ನೋಡಿ. ಭಯೋತ್ಪಾದನೆ ವಿರುದ್ಧ ಕಠಿಣ ಸಮರ ಸಾರಿರುವ ಕೇಂದ್ರ ಸರ್ಕಾರ 1967ರ ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾನೂನಿನಡಿ ಪಾಕಿಸ್ತಾನ ಮೂಲದ 23 ಜನರನ್ನ ಅಧಿಕೃತವಾಗಿ ಭಯೋತ್ಪಾದಕರೆಂದು ಘೋಷಿಸಿದೆ. ಇದರಲ್ಲಿ ಜೈಷ್-ಎ-ಮೊಹಮ್ಮದ್ ಮತ್ತು ಲಷ್ಕರ್-ಎ-ತೊಯ್ಬಾ ಸಹಿತ ಹಲವು ಸಂಘಟನೆಗಳ ಸದಸ್ಯರು ಸೇರಿದ್ದಾರೆ. ಪಟ್ಟಿಯಲ್ಲಿರುವವರ ಪೈಕಿ 6 ಜನ ಭಾರತೀಯ ರಾಷ್ಟ್ರೀಯರಾಗಿದ್ದು ಪ್ರಸ್ತುತ ಪಾಕ್ ಅಥವಾ ಪಿಒಕೆನಲ್ಲಿ ನೆಲೆ ಕಂಡುಕೊಂಡಿದ್ದಾರೆಂದು ತಿಳಿದು ಬಂದಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಅಯೋಧ್ಯೆ ರಾಮ ಮಂದಿರದ ಬಳಿಕ ಉತ್ತರಾಖಂಡದ ಬದರಿನಾಥ ಧಾಮದಲ್ಲೂ ದೇಣಿಗೆ ಕಳ್ಳತನದ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಬದರಿನಾಥ ಕೇದಾರನಾಥ ದೇವಾಲಯ ಸಮಿತಿ ತನಿಖೆ ಆದೇಶಿಸಿದೆ. ಇನ್ನು ರಾಮಮಂದಿರ ದೇಣಿಗೆ ಕಳ್ಳತನ ಪ್ರಕರಣದ ತನಿಖೆಗಾಗಿ ರಚಿಸಲಾದ ಎಸ್ಐಟಿಯ ಪ್ರಾಥಮಿಕ ವರದಿ ಸಲ್ಲಿಕೆ ಹಾಗೂ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮತ್ತು ಟ್ರಸ್ಟಿ ಅನಿಲ್ ಮಿಶ್ರಾ ರಾಜೀನಾಮೆ ಕುರಿತು ಚರ್ಚೆ ನಡೆಸಲು ಟ್ರಸ್ಟ್ನ ಸದಸ್ಯರು ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಸಭೆ ಕರೆದಿದ್ದಾರೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವಿಚಿತ್ರ ವಿಡಿಯೋಗಳ ಸರಣಿಯೇ ವೈರಲ್ ಆಗುತ್ತಿದೆ. ಕೆಲವೆಡೆ ಪೆಟ್ರೋಲ್ ಗುಲಾಬಿ ಬಣ್ಣದಲ್ಲಿ ಕಾಣಿಸಿದ್ರೆ ಇನ್ಯಾರೋ ಕಾರಿನ ಪೆಟ್ರೋಲ್ ಟ್ಯಾಂಕರ್ಗೆ ಇರುವೆಗಳು ಅಂಟಿಕೊಂಡಿರುವುದನ್ನು ತೋರಿಸುತ್ತಿದ್ದಾರೆ. ಮತ್ತೊಂದೆಡೆ ಪೆಟ್ರೋಲ್ ಜೊತೆ ನೀರು ಮಿಶ್ರಣವಾಗಿರುವ ದೃಶ್ಯಗಳು ಹರಿದಾಡುತ್ತಿವೆ. ಈ ಎಲ್ಲ ವಿಡಿಯೋಗಳು ಹಿಂದೆ ಕೇಳಿಬರುತ್ತಿರುವ ಹೆಸರು ಎಥೆನಾಲ್. ಈ ವಿಡಿಯೋಗಳ ಅಸಲಿಯತ್ತು ಮತ್ತು ಸತ್ಯಾಸತ್ಯತೆ ಶಂಕಾಸ್ಪದವಾಗಿದ್ದರೂ ದೇಶದಲ್ಲಿ ಎಥೆನಾಲ್ ಕುರಿತ ಚರ್ಚೆ ಮಾತ್ರ ತೀವ್ರವಾಗಿದೆ. ಈ ಕುರಿತ ವಿಶ್ಲೇಷಣೆಗೆ ಚಿಂತನ ಪುಟ ನೋಡಿ. ನಾಗರಿಕತೆಯ ವಿಕಾಸದ ಇತಿಹಾಸವನ್ನು ಗಮನಿಸಿದರೆ ದುಡಿಮೆ ಎಂಬುದು ಜೀವನ ನಿರ್ವಹಣೆಯ ಒಂದು ಅನಿವಾರ್ಯ ಅಂಗವಾಗಿ ಮೂಡಿಬಂದಿರುವುದು ಸ್ಪಷ್ಟ. ಹಸಿವನ್ನು ನೀಗಿಸಿಕೊಳ್ಳಲು, ಆಶ್ರಯ ಪಡೆದುಕೊಳ್ಳಲು ಮತ್ತು ಸಮಾಜದಲ್ಲಿ ಗೌರವಾನ್ವಿತ ಜೀವನ ನಡೆಸಲು ಮನುಷ್ಯ ದುಡಿಯಲೇಬೇಕು. ಆದರೆ 21ನೇ ಶತಮಾನದ ಆಧುನಿಕ ಜಗತ್ತಿನಲ್ಲಿ, ಅದರಲ್ಲೂ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ಕಾರ್ಪೊರೇಟ್ ವಲಯದ ಅಬ್ಬರದಲ್ಲಿ ಈ ಸಮೀಕರಣ ತಲೆಕೆಳಗಾದಂತೆ ಭಾಸವಾಗುತ್ತಿದೆ. ಈ ಕುರಿತ ವಿಶೇಷ ಲೇಖನಕ್ಕೆ ವಿಜಯ ವಿಹಾರ ನೋಡಿ. ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ ಪ್ರಕ್ರಿಯೆ ಶನಿವಾರ ಆರಂಭವಾಗಿದ್ದು ಸಾರ್ವಜನಿಕರು ಖಮೇನಿ ಮೃತದೇಹ ದರ್ಶನ ಪಡೆಯುತ್ತಿದ್ದಾರೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ರಾಜಕಾರಣಕ್ಕೂ ಸಿನಿಮಾ ರಂಗಕ್ಕೂ ಅವಿನಾಭಾವ ಸಂಬಂಧವಿದೆ. ಹೀಗಾಗಿ ರಾಜಕೀಯ ಕಾರ್ಯಕ್ರಮಗಳು, ಚುನಾವಣೆ ವೇಳೆ ರಾಜಕಾರಣಿಗಳನ್ನ ಸಿನಿಮಾ ತಾರೆಯರನ್ನ ಕರೆಸುವುದು, ಸಿನಿಮಾ ಮುಹೂರ್ತ, ಟ್ರೇಲರ್, ಆಡಿಯೋ ಬಿಡುಗಡೆಗಳಿಗೆ ರಾಜಕಾರಣಿಗಳನ್ನ ಕರೆಸುವುದು ಸಾಮಾನ್ಯ. ಆದರೆ ಕೆಲವೊಮ್ಮೆ ರಾಜಕಾರಣಿಗಳ ಕುಟುಂಬದಲ್ಲಿ ಸಿನಿಮಾ ತಾರೆಯರು ಸೃಷ್ಟಿಯಾದ ಉದಾಹರಣೆಗಳು ಇವೆ. ಇದೀಗ ಈ ಸಾಲಿಗೆ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ಪುತ್ರ ಧ್ಯಾನ್ ಯೋಗೇಶ್ವರ್ ಹೊಸ ಸೇರ್ಪಡೆ. ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.